ಮಕರ ರಾಶಿಯವರೇ, ನೀವೆಲ್ಲರೂ ಹೇಗಿದ್ದೀರಾ? ಮಕರ ರಾಶಿಯ ಜನರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರು ಎಂದು ನನಗೆ ತಿಳಿದಿದೆ. ನೀವು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕೆಲವೊಮ್ಮೆ ಜೀವನವು ನಮ್ಮನ್ನು ಎಂತಹ ತಿರುವಿನಲ್ಲಿ ತಂದು ನಿಲ್ಲಿಸುತ್ತದೆ ಎಂದರೆ, ನಮ್ಮ ಹಣೆಬರಹದಲ್ಲಿ ಕೇವಲ ಹೋರಾಟ ಮಾತ್ರವೇ ಬರೆಯಲ್ಪಟ್ಟಿದೆಯೋ ಎಂದು ಅನಿಸಲು ಪ್ರಾರಂಭವಾಗುತ್ತದೆ. ಜೂನ್ 23ರಿಂದ ಜೂನ್ 29ರ ಈ ವಾರವು ನಿಮಗಾಗಿ ಅಂತಹ ಕೆಲವು ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಅತ್ಯಂತ ಆಘಾತಕಾರಿ ಉತ್ತರಗಳನ್ನು ತರುತ್ತಿದೆ. ಈ ವಾರ ಆಕಾಶದಲ್ಲಿ ಗ್ರಹಗಳ ಚಲನೆಯು ಕೆಲವು ಅಂತಹ ಜಾಲವನ್ನು ಹೆಣೆಯುತ್ತಿದೆ. ಇದನ್ನು ನೀವು ಸಮಯಕ್ಕೆ ಸರಿಯಾಗಿ ಅರ್ಥಮಾಡಿಕೊಳ್ಳದಿದ್ದರೆ ನಿಮ್ಮ ಕೈಯಿಂದ ಒಂದು ದೊಡ್ಡ ಅವಕಾಶ ಕೈತಪ್ಪಿ ಹೋಗಬಹುದು. ಅದಕ್ಕಾಗಿಯೇ ನಾನು ಹೇಳಿದ್ದು, ಮಕರ ರಾಶಿಯವರೇ ಜಾಗರೂಕರಾಗಿರಿ. ಜೂನ್ 23ರಿಂದ 29ರ ನಿಜಾಂಶವನ್ನು ತಿಳಿದರೆ ನಿಜವಾಗಿಯೂ ನಿಮ್ಮ ಪ್ರಜ್ಞೆ ತಪ್ಪಿಹೋಗುತ್ತದೆ. ಈ ವಾರ ಕೆಲವು ರಹಸ್ಯಗಳು ಹೊರಬರಲಿವೆ. ನಿಮ್ಮ ವೃತ್ತಿಜೀವನ, ನಿಮ್ಮ ಹಣ ಮತ್ತು ನಿಮ್ಮ ಸಂಬಂಧಗಳ ದಿಕ್ಕನ್ನು ನಿರ್ಧರಿಸುವ ಕೆಲವು ಘಟನೆಗಳು ಸಂಭವಿಸಲಿವೆ. ಹಾಗಾದರೆ ಬನ್ನಿ, ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ಮಕರ ರಾಶಿಯವರೇ, ನಿಮ್ಮ ರಾಶಿಫಲ ಮತ್ತು ಈ ವಾರದ ದಿನನಿತ್ಯದ ವಿಶ್ಲೇಷಣೆಗೆ ಹೋಗುವ ಮುನ್ನ ನಾನು ನಿಮಗೊಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆ ಒಂದು ಹದ್ದಿನದ್ದು. ನೀವು ಹದ್ದಿನ ಹಾರಾಟವನ್ನು ನೋಡಿರಬಹುದು. ಅದು ಆಕಾಶದ ರಾಜ. ಆದರೆ ಒಂದು ಹದ್ದಿನ ಆಯಸ್ಸು ಸುಮಾರು 70 ವರ್ಷಗಳಾಗಿರುತ್ತವೆ ಎಂಬುದು ನಿಮಗೆ ತಿಳಿದಿದೆಯೇ? ಆದರೆ ಈ 70 ವರ್ಷಗಳ ಪ್ರಯಾಣದಲ್ಲಿ ಹದ್ದಿಗೆ 40 ವರ್ಷ ವಯಸ್ಸಾದಾಗ ಅದರ ಜೀವನದಲ್ಲಿ ಅತ್ಯಂತ ನೋವಿನ ಮತ್ತು ಕಷ್ಟಕರವಾದ ಸಮಯ ಬರುತ್ತದೆ. 40ರ ಹರೆಯಕ್ಕೆ ಬರುವಷ್ಟರಲ್ಲಿ ಹದ್ದಿನ ಉಗುರುಗಳು ಉದ್ದ ಹಾಗೂ ಮೃದುವಾಗುತ್ತವೆ. ಇದರಿಂದಾಗಿ ಅದಕ್ಕೆ ಬೇಟೆಯನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ. ಅದರ ಚೂಪಾದ ಕೊಕ್ಕು ಮುಂಭಾಗಕ್ಕೆ ಬಾಗಿಬಿಡುತ್ತದೆ ಮತ್ತು ಅದರ ರೆಕ್ಕೆಗಳು ಎಷ್ಟು ಭಾರವಾಗುತ್ತವೆ ಎಂದರೆ ಅದಕ್ಕೆ ಹಾರಲು ಪ್ರಾಯೋಗಿಕವಾಗಿ ಅಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಹದ್ದಿನಿಗೆ ಕೇವಲ 2 ದಾರಿಗಳಿರುತ್ತವೆ. ಒಂದೋ ಅದು ಸೋಲನ್ನು ಒಪ್ಪಿಕೊಂಡು ಸಾವನ್ನು ಅಪ್ಪಿಕೊಳ್ಳಬೇಕು, ಇಲ್ಲವೇ ಅತ್ಯಂತ ನೋವಿನ ಬದಲಾವಣೆಯ ಪ್ರಕ್ರಿಯೆಯ ಮೂಲಕ ಹಾದು ಹೋಗಬೇಕು. ಮತ್ತು ಹದ್ದು 2ನೇ ದಾರಿಯನ್ನು ಆರಿಸಿಕೊಳ್ಳುತ್ತದೆ. ಅದು ಒಂದು ಎತ್ತರದ ಪರ್ವತಕ್ಕೆ ಹೋಗಿ ತನ್ನ ಕೊಕ್ಕನ್ನು ಬಂಡೆಯ ಮೇಲೆ ಅದು ಮುರಿದು ಹೋಗುವವರೆಗೂ ಜಜ್ಜುತ್ತದೆ. ನಂತರ ಅದು ಹೊಸ ಕೊಕ್ಕು ಬೆಳೆಯುವುದಕ್ಕಾಗಿ ಕಾಯುತ್ತದೆ. ಹೊಸ ಕೊಕ್ಕು ಬಂದ ನಂತರ ಅದು ಆ ಕೊಕ್ಕಿನಿಂದ ತನ್ನ ಹಳೆಯ ಉಗುರುಗಳನ್ನು ಕಿತ್ತುಹಾಕುತ್ತದೆ. ಹೊಸ ಉಗುರುಗಳು ಬಂದಾಗ ಅದು ಅವುಗಳಿಂದ ತನ್ನ ಭಾರವಾದ ರೆಕ್ಕೆಗಳನ್ನು ಕಿತ್ತು ಎಸೆಯುತ್ತದೆ. ಈ ಇಡೀ ಪ್ರಕ್ರಿಯೆಗೆ ಅದಕ್ಕೆ 150 ದಿನಗಳು ಬೇಕಾಗುತ್ತವೆ. 150 ದಿನಗಳ ಭೀಕರ ನೋವು. ಆದರೆ ಈ ನೋವಿನ ನಂತರ ಆ ಹದ್ದು ಹೊಸದಾಗಿ ಹಾರಾಟ ನಡೆಸಿದಾಗ ಅದು ಮುಂದಿನ 30 ವರ್ಷಗಳ ಕಾಲ ಮತ್ತೆ ಆಕಾಶವನ್ನು ಆಳುತ್ತದೆ. ಮಕರ ರಾಶಿಯವರೇ, ನಾನು ನಿಮಗೆ ಈ ಕಥೆಯನ್ನು ಯಾಕೆ ಹೇಳಿದೆ? ಯಾಕೆಂದರೆ ನೀವು ಸಹ ಅದೇ ಹದ್ದಿನಂತಿದ್ದೀರಿ. ನಿಮ್ಮ ಜೀವನದಲ್ಲೂ ಇದ್ದ ಸಾಡೆಸಾತಿಯ ಸುದೀರ್ಘ ಮತ್ತು ದಣಿವರಿಯದ ಅವಧಿಯು ಈಗ ಸಂಪೂರ್ಣವಾಗಿ ಕೊನೆಗೊಂಡಿದೆ. ನೀವು ಬಹಳಷ್ಟು ಅನುಭವಿಸಿದ್ದೀರಿ, ತುಂಬಾ ನೋವನ್ನು ಸಹಿಸಿಕೊಂಡಿದ್ದೀರಿ. ಆದರೆ ಈಗ ನೀವು ಹೊಸ ಅವತಾರದಲ್ಲಿದ್ದೀರಿ. ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರು ಈಗ ಮೀನರಾಶಿಯಲ್ಲಿ ನಿಮ್ಮ 3ನೇ ಮನೆಯಾದ ಪರಾಕ್ರಮ ಭಾವದಲ್ಲಿ ಕುಳಿತಿದ್ದಾರೆ. ಈ ಶನಿಯು ಈಗ ನಿಮಗೆ ಹಿಂದೆಂದೂ ನಿಮ್ಮೊಳಗಿರದಿದ್ದ ಅಂತಹ ಧೈರ್ಯ, ನಿರ್ಭಯತೆ ಮತ್ತು ಆಪತ್ತುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತಿದ್ದಾರೆ. ಈಗ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ. ಹಾಗಾದರೆ ಬನ್ನಿ, ಇದೇ ಹೊಸ ಶಕ್ತಿಯೊಂದಿಗೆ ಜೂನ್ 23ರಿಂದ 29ರವರೆಗಿನ ಪ್ರತಿಯೊಂದು ದಿನವೂ ನಿಮಗೆ ಹೇಗಿರಲಿದೆ ಎಂಬುದನ್ನು ನೋಡೋಣ. ಚಂದ್ರನ ಬದಲಾಗುತ್ತಿರುವ ಸ್ಥಿತಿಗೆ ಅನುಗುಣವಾಗಿ ನಾವು ಪ್ರತಿದಿನವನ್ನೂ ಅರ್ಥಮಾಡಿಕೊಳ್ಳಲಿದ್ದೇವೆ. ಜೂನ್ 23 ಮಂಗಳವಾರ ಚಂದ್ರನು ನಿಮ್ಮ ಗೋಚರ ಜಾತಕದ 9ನೇ ಮನೆಯಲ್ಲಿ, ಅಂದರೆ ಕನ್ಯಾರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. 9ನೇ ಮನೆಯು ಭಾಗ್ಯ ಮತ್ತು ಧರ್ಮದ ಮನೆಯಾಗಿದೆ. ಮಂಗಳವಾರದ ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮೊಳಗೆ ಒಂದು ವಿಚಿತ್ರವಾದ ಶಾಂತಿ ಮತ್ತು ಭರವಸೆ ಇರುತ್ತದೆ. ಕಳೆದ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಹಾದಿ ಇಂದು ಕಾಣಿಸಲಿದೆ. ಚಂದ್ರನ ಈ ಸ್ಥಿತಿಯು ನಿಮಗೆ ತುಂಬಾ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಿದೆ. ಇಂದು ನಿಮ್ಮ ತಂದೆ ಅಥವಾ ತಂದೆಗೆ ಸಮಾನರಾದ ವ್ಯಕ್ತಿಯಿಂದ ನಿಮಗೆ ತುಂಬಾ ಒಳ್ಳೆಯ ಸಲಹೆ ಸಿಗಬಹುದು. ಅದು ನಿಮ್ಮ ಕೆಲಸಕ್ಕೆ ಬರಲಿದೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅಥವಾ ಯಾವುದೇ ದೊಡ್ಡ ಯೋಜನೆಯನ್ನು ರೂಪಿಸುತ್ತಿದ್ದರೆ ಜೂನ್ 23ರ ದಿನವು ತುಂಬಾ ಅದ್ಭುತವಾಗಿದೆ. ಇಂದು ನಿಮ್ಮ ಮನಸ್ಸು ಪೂಜೆ, ಪುನಸ್ಕಾರ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲೂ ತೊಡಗಿಕೊಳ್ಳುತ್ತದೆ. ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವ ದಿನ ಇದಾಗಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಗುರಿಯತ್ತ ಗಮನಹರಿಸಿ. ಇಂದು ನೀವು ಸಣ್ಣ ಪ್ರವಾಸಕ್ಕೂ ಹೋಗಬಹುದು. ಅದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಯಾರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೋ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೋ ಅವರಿಗೆ ಇಂದು ಯಾವುದೇ ಶುಭ ಸುದ್ದಿ ಸಿಗಬಹುದು. ಒಟ್ಟಾರೆಯಾಗಿ
ವಾರದ ಮೊದಲ ದಿನವು ಕೆಟ್ಟ ದಿನಗಳು ಈಗ ಹಿಂದೆ ಸರಿದಿವೆ ಮತ್ತು ನಿಮಗಾಗಿ ಅದೃಷ್ಟದ ಬಾಗಿಲುಗಳು ತೆರೆಯುತ್ತಿವೆ ಎಂಬ ಅರಿವನ್ನು ಮೂಡಿಸುತ್ತದೆ. ಜೂನ್ 24ರ ಬುಧವಾರ ಚಂದ್ರನು ಕನ್ಯಾ ರಾಶಿಯಿಂದ ಹೊರಬಂದು ನಿಮ್ಮ 10ನೇ ಮನೆಗೆ ಅಂದರೆ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. 10ನೇ ಮನೆಯು ನಮ್ಮ ಕರ್ಮ, ನಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಮನೆಯಾಗಿದೆ. ಇಂದಿನ ದಿನದಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕೆಲಸದ ಕಡೆಗೆ ಬದಲಾಗುತ್ತದೆ. ನಿನ್ನೆ ನೀವು ಮಾಡಿದ ಯೋಜನೆಗಳನ್ನು ಇಂದು ಕಾರ್ಯರೂಪಕ್ಕೆ ತರುವ ಸಮಯ. ಮಕರ ರಾಶಿಯವರೇ, ನೀವು ಹೇಗೆಯೂ ಕೆಲಸದ ವಿಷಯದಲ್ಲಿ ಅತಿಯಾದ ಹಠ ಮತ್ತು ದೃಢಸಂಕಲ್ಪ ಹೊಂದಿರುವವರು ಮತ್ತು ಇಂದು ಚಂದ್ರನು ನಿಮ್ಮನ್ನು ಇನ್ನಷ್ಟು ಕಠಿಣ ಪರಿಶ್ರಮಿಯಾಗಿಸುತ್ತಿದ್ದಾನೆ. ಇಂದು ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ತುಂಬಾ ಸುಲಭವಾಗಿ ನಿಭಾಯಿಸುತ್ತೀರಿ. ನೀವು ಉದ್ಯೋಗಸ್ಥರಾಗಿದ್ದರೆ ಇಂದು ಮೇಲಧಿಕಾರಿಗಳು ಅಥವಾ ಆಡಳಿತ ಮಂಡಳಿಯ ಜನರೊಂದಿಗೆ ನಿಮಗೆ ಯಾವುದೇ ವಿಶೇಷ ಸಂಭಾಷಣೆ ನಡೆಯಬಹುದು. ಈ ಮಾತುಕತೆ ನಿಮ್ಮ ಭವಿಷ್ಯಕ್ಕೆ ತುಂಬಾ ಮಹತ್ವದ್ದಾಗಿರಲಿದೆ. 3ನೇ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮ್ಮ ಮಾತುಗಳನ್ನು ಎಲ್ಲರ ಮುಂದೆ ಯಾವುದೇ ಹಿಂಜರಿಕೆಯಿಲ್ಲದೆ ಇಡಲು ನಿಮಗೆ ಧೈರ್ಯವನ್ನು ನೀಡುತ್ತಿದ್ದಾರೆ. ನೀವು ಯಾವುದೇ ಉದ್ಯೋಗದ ಉನ್ನತಿಗೆ ಅರ್ಹರು ಎಂದು ನಿಮಗೆ ಅನಿಸಿದರೆ ಇಂದು ಮಾತನಾಡಲು ಸರಿಯಾದ ಸಮಯ. ಸಂಜೆಯ ಸಮಯದಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮುಖದಲ್ಲಿ ನಗುಪರಿಸುವಂತಹ ಯಾವುದೇ ಸುದ್ದಿ ನಿಮಗೆ ಸಿಗಬಹುದು. ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಕೆಲಸದ ಧಾವಂತದಲ್ಲಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಕುಟುಂಬವನ್ನು ನಿರ್ಲಕ್ಷಿಸಬೇಡಿ. ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಗುರುವಾರ ಜೂನ್ 25ರಂದೂ ಸಹ ಚಂದ್ರನು ನಿಮ್ಮ 10ನೇ ಮನೆಯಾದ ತುಲಾ ರಾಶಿಯಲ್ಲೇ ಇರಲಿದ್ದಾನೆ. ಈ ದಿನವು ನಿಮ್ಮ ವೃತ್ತಿಜೀವನಕ್ಕೆ ಒಂದು ಪ್ರಮುಖ ತಿರುವು ಎಂದು ಸಾಬೀತಾಗಬಹುದು. ಇಂದಿನ ದಿನದಲ್ಲಿ ನೀವು ಕೆಲವು ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಅದರ ಪರಿಣಾಮವು ದೀರ್ಘಕಾಲದವರೆಗೆ ಇರುತ್ತದೆ. ಚಂದ್ರನು ಕರ್ಮಭಾವದಲ್ಲಿ ಇರುವುದರಿಂದ ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಸ್ಪರ್ಧಿಗಳು ಇಂದು ಶಾಂತರಾಗಿರುತ್ತಾರೆ. ನಿಮ್ಮ ವಿರುದ್ಧ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಯಾರಾದರೂ ರಾಜಕೀಯ ಮಾಡಲು ಪ್ರಯತ್ನಿಸಿದರೂ ಅವರು ಸ್ವತಃ ತಮ್ಮದೇ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇಂದು ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ತೋರಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ಮತ್ತು ನಿಮ್ಮ ಕೆಲಸದ ಶೈಲಿಯನ್ನು ಪ್ರಶಂಸಿಸುತ್ತಾರೆ. ವ್ಯಾಪಾರ ಮಾಡುವವರಿಗೆ ಇಂದು ಯಾವುದೇ ದೊಡ್ಡ ಒಪ್ಪಂದ ಅಂತಿಮವಾಗುವ ದಿನವಾಗಬಹುದು. ಸರ್ಕಾರಿ ಕೆಲಸಗಳಲ್ಲಿ ಬರುತ್ತಿದ್ದ ಅಡೆತಡೆಗಳು ಇಂದು ದೂರವಾಗುವ ಸಂಪೂರ್ಣ ಸಾಧ್ಯತೆಯಿದೆ. ಆದರೆ ಇಂದು ನೀವು ಅತಿಯಾದ ಆತುರ ಪಡುವುದನ್ನು ತಪ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಪ್ರತಿಯೊಂದು ಕಾಗದ ಪತ್ರವನ್ನು ಜಾಗರೂಕತೆಯಿಂದ ಓದಿ ಮತ್ತು ಯೋಚಿಸಿ ನಿರ್ಧಾರ ಕೈಗೊಂಡ ನಂತರವೇ ಸಹಿ ಮಾಡಿ. ಸಂಜೆಯ ಸಮಯದಲ್ಲಿ ನಿಮಗೆ ಸ್ವಲ್ಪ ಆಯಾಸ ಅನ್ನಬಹುದು. ಆದ್ದರಿಂದ ಕೆಲಸದ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀರಿ. ಈ ದಿನವು ಕಠಿಣ ಪರಿಶ್ರಮದ್ದಾಗಿದೆ. ಆದರೆ ಈ ಪರಿಶ್ರಮವು ನೀವು ನಿಜವಾಗಿಯೂ ಅರ್ಹರಾಗಿರುವ ಆ ಗುರುತನ್ನು ನಿಮಗೆ ತಂದುಕೊಡುತ್ತದೆ. ಜೂನ್ 26ರ ಶುಕ್ರವಾರ ಚಂದ್ರನು ತುಲಾ ರಾಶಿಯಿಂದ ಹೊರಬಂದು ನಿಮ್ಮ 11ನೇ ಮನೆಗೆ ಅಂದರೆ ವೃಶ್ಚಿಕ ರಾಶಿಯ ಕಡೆಗೆ ಮುನ್ನಡೆಯುತ್ತಾನೆ. 11ನೇ ಮನೆಯು ಲಾಭ, ಆದಾಯ ಮತ್ತು ನಮ್ಮ ಇಷ್ಟಾರ್ಥಗಳ ಈಡೇರಿಕೆಯ ಮನೆಯಾಗಿದೆ. ಮಕರ ರಾಶಿಯವರೇ, ಈ ದಿನವು ಹಣದ ವಿಷಯದಲ್ಲಿ ನಿಮಗಾಗಿ ಬಹಳ ದೊಡ್ಡ ಪರಿಹಾರವನ್ನು ತರುತ್ತಿದೆ. ಕಳೆದ ಕೆಲವು ದಿನಗಳಿಂದ ನೀವು ಮಾಡಿದ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವ ಸಮಯ ಇಂದು. ನಿಮ್ಮ ಆದಾಯದ ಹೊಸ ಮಾರ್ಗಗಳು ಮುಕ್ತವಾಗುತ್ತಿರುವುದು ಕಂಡುಬರುತ್ತದೆ. ನೀವು ಈ ಹಿಂದೆ ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೆ ಇಂದು ಅಲ್ಲಿಂದ ನಿಮಗೆ ಉತ್ತಮ ಲಾಭ ಸಿಗಬಹುದು. ಇಂದು ನೀವು ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಉದ್ಯಮದಲ್ಲಿ ನಿಮಗೆ ತುಂಬಾ ಸಹಾಯ ಮಾಡುವ ಕೆಲವು ಹೊಸ ಜನರನ್ನು ಭೇಟಿಯಾಗಬಹುದು. ನಿಮ್ಮ ಸಾಮಾಜಿಕ ವಲಯವು ಹೆಚ್ಚಾಗುತ್ತದೆ ಮತ್ತು ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಯಾವುದೇ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಇಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅದು ಮರಳಿ ಸಿಗಬಹುದು. ನಿಮ್ಮ ಒಡಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಇಂದು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಯಾವುದೇ ಇಚ್ಛೆಯು ಈಡೇರುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಈ ದಿನವು ಸಂಭ್ರಮಿಸಲು ಸೂಕ್ತವಾಗಿದೆ. ಇಂದು ನೀವು ತುಂಬಾ ಹಗುರವಾಗಿ ಮತ್ತು ಸಂತೋಷವಾಗಿರುತ್ತೀರಿ. ಆದರೆ ನಿಮ್ಮ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿರಲಿ ಮತ್ತು ಬರುತ್ತಿರುವ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲು ಯೋಜನೆ ರೂಪಿಸಿ. ಶನಿವಾರ ಜೂನ್ 27ರಂದು ಚಂದ್ರನು ಸಂಪೂರ್ಣವಾಗಿ ನಿಮ್ಮ 11ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಈ ದಿನವೂ ಸಹ ಸಂಪೂರ್ಣವಾಗಿ ಲಾಭ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ದಿನವಾಗಿದೆ. ಇಂದು ನೀವು ತುಂಬಾ ಪ್ರಾಯೋಗಿಕವಾಗಿ ಯೋಚಿಸುತ್ತೀರಿ. 3ನೇ ಮನೆಯ ಶನಿ ಮತ್ತು 11ನೇ ಮನೆಯ ಚಂದ್ರನ ಸಂಬಂಧ ನಿಮಗೆ ತುಂಬಾ ಜಾಣ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನೀವು ಸಾಹಸಗಳನ್ನು ಮಾಡಲು ಹೆದರುವುದಿಲ್ಲ, ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ. ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಹೂಡಿಕೆಗೆ ಸಂಬಂಧಿಸಿದ ಜನರಿಗೆ ಇಂದು ಯಾವುದೇ ಒಂದು ತುಂಬಾ ಒಳ್ಳೆಯ ಸುದ್ದಿ ಸಿಗಬಹುದು.
ಇಂದಿನ ದಿನದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರ ಮೂಲಕ ನಿಮಗೆ ಯಾವುದೋ ಒಂದು ದೊಡ್ಡ ಅವಕಾಶ ಸಿಗಬಹುದು. ಆದ್ದರಿಂದ ಇಂದು ಯಾವುದೇ ದೂರವಾಣಿ ಕರೆ ಅಥವಾ ಸಂದೇಶವನ್ನು ನಿರ್ಲಕ್ಷಿಸಬೇಡಿ. ಹಳೆಯ ಪರಿಚಯಸ್ಥರು ಇಂದು ನಿಮಗಾಗಿ ಯಾವುದೋ ಹೊಸ ಹಾದಿಯನ್ನು ತೆರೆಯಬಹುದು. ಮಾಧ್ಯಮ, ಸಂವಹನ ಅಥವಾ ಯಾವುದೇ ರೀತಿಯ ಅಂತರ್ಜಾಲದ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಇಂದು ಯಾವುದೇ ದೊಡ್ಡ ಯಶಸ್ಸು ಸಿಗಬಹುದು. ಕೌಟುಂಬಿಕ ವಾತಾವರಣವು ತುಂಬಾ ಚೆನ್ನಾಗಿರುತ್ತದೆ. ಮನೆಯಲ್ಲಿ ಹಾಸ್ಯ ವಿನೋದದ ವಾತಾವರಣವಿರುತ್ತದೆ. ಸಂಜೆಯ ಸಮಯವನ್ನು ನೀವು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹೊರಗಡೆ ರಾತ್ರಿಯ ಭೋಜನದಲ್ಲಿ ಕಳೆಯಬಹುದು. ಈ ದಿನವು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜೂನ್ 28ರ ಭಾನುವಾರ ಚಂದ್ರನು ನಿಮ್ಮ 12ನೇ ಮನೆಗೆ ಅಂದರೆ ಧನು ರಾಶಿಗೆ ಪ್ರವೇಶಿಸುತ್ತಾನೆ. 12ನೇ ಮನೆಯನ್ನು ಖರ್ಚು, ವಿದೇಶ ಮತ್ತು ನಿದ್ರೆಯ ಮನೆ ಎಂದು ಪರಿಗಣಿಸಲಾಗುತ್ತದೆ. ಮಕರ ರಾಶಿಯವರೇ, ಇಲ್ಲಿಯವರೆಗೆ ನೀವು ಇಡೀ ವಾರ ತುಂಬಾ ಕೆಲಸ ಮಾಡಿದ್ದೀರಿ. ಬಹಳಷ್ಟು ಜನರನ್ನು ಭೇಟಿಯಾಗಿದ್ದೀರಿ ಮತ್ತು ತುಂಬಾ ಓಡಾಟ ನಡೆಸಿದ್ದೀರಿ. ಈಗ ಸ್ವಲ್ಪ ಸಮಯ ನಿಂತು ವಿಶ್ರಾಂತಿ ಪಡೆಯುವ ಸರದಿ. ಇಂದು ಜಗತ್ತಿನ ಗಿಜಿಗುಟ್ಟುವಿಕೆಯಿಂದ ದೂರ ಎಲ್ಲಾದರೂ ಏಕಾಂತದಲ್ಲಿ ಸಮಯ ಕಳೆಯಬೇಕು ಎಂದು ನಿಮ್ಮ ಮನಸ್ಸು ಬಯಸುತ್ತದೆ ಮತ್ತು ನೀವು ಹಾಗೆ ಮಾಡಲೇಬೇಕು. ಇಂದು ನಿಮ್ಮ ಕೆಲವು ಹಠಾತ್ ಖರ್ಚುಗಳು ಎದುರಾಗಬಹುದು. ಬಹುಶಃ ಮನೆಯ ಯಾವುದೇ ವಸ್ತುವಿನ ದುರಸ್ತಿಗಾಗಿ ಹಣ ಖರ್ಚಾಗಬಹುದು ಅಥವಾ ಯಾವುದೇ ಸಂಬಂಧಿಕರಿಗೆ ಸಹಾಯ ಮಾಡಬೇಕಾಗಬಹುದು. ಆದ್ದರಿಂದ ಇಂದು ನಿಮ್ಮ ಹಣಕಾಸಿನ ಮಿತಿಯ ಬಗ್ಗೆ ಸ್ವಲ್ಪ ಗಮನವಿರಲಿ. ಇಂದು ಯಾವುದೇ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಯಾರು ವಿದೇಶಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದಾರೋ ಅಥವಾ ಯಾರ ಕೆಲಸ ವಿದೇಶಕ್ಕೆ ಸಂಬಂಧಿಸಿದೆಯೋ ಅವರಿಗೆ ಇಂದು ಉತ್ತಮ ಫಲಿತಾಂಶಗಳು ಸಿಗಲಿವೆ. ಇಂದು ರಾತ್ರಿ ನಿಮಗೆ ನಿದ್ರೆ ಸ್ವಲ್ಪ ಕಡಿಮೆ ಬರಬಹುದು ಅಥವಾ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳು ಓಡಬಹುದು. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ರಾತ್ರಿ ಮಲಗುವ ಮುನ್ನ ಕೆಲವು ಒಳ್ಳೆಯ ಪುಸ್ತಕಗಳನ್ನು ಓದಿ ಅಥವಾ ಲಘು ಸಂಗೀತವನ್ನು ಕೇಳಿ. ಈ ದಿನವು ಆತ್ಮಾವಲೋಕನ ಮಾಡಿಕೊಳ್ಳುವ ದಿನವಾಗಿದೆ. ನಿಮಗಾಗಿ ಸಮಯ ಕೊಟ್ಟುಕೊಳ್ಳುವ ದಿನವಾಗಿದೆ. ವಾರದ ಕೊನೆಯ ದಿನ ಜೂನ್ 29 ಸೋಮವಾರ. ಇಂದೂ ಸಹ ಚಂದ್ರನು ನಿಮ್ಮ 12ನೇ ಮನೆಯಾದ ಧನು ರಾಶಿಯಲ್ಲೇ ಇರಲಿದ್ದಾನೆ. ಈ ಸೋಮವಾರವು ನಿಮಗಾಗಿ ಸಂಪೂರ್ಣವಾಗಿ ವಿಶ್ರಾಂತಿ ಮತ್ತು ನಿಮ್ಮ ಶಕ್ತಿಯನ್ನು ಮತ್ತೆ ಮರುಸಂಗ್ರಹಿಸುವ ದಿನವಾಗಿದೆ. ಇಂದು ಯಾವುದೇ ರೀತಿಯ ಭಾರವಾದ ಕೆಲಸದಿಂದ ನಿಮ್ಮನ್ನು ದೂರವಿಟ್ಟುಕೊಳ್ಳಿ. ಸಾಧ್ಯವಾದರೆ ಇಂದು ಮೊಬೈಲ್ ಮತ್ತು ಗಣಕಯಂತ್ರದಿಂದಲೂ ಸ್ವಲ್ಪ ದೂರವಿರಿ. ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಎರಡೂ ನಿಮ್ಮಿಂದ ವಿಶ್ರಾಂತಿಯನ್ನು ಬಯಸುತ್ತಿವೆ. ಇಂದು ನೀವು ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ನಿಮಗೆ ಮೂಳೆಗಳು ಅಥವಾ ಕೀಲುಗಳಿಗೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆ ಇದ್ದರೆ ಇಂದು ಅದು ಸ್ವಲ್ಪ ತೊಂದರೆ ಕೊಡಬಹುದು. ತಂಪಾದ ವಸ್ತುಗಳ ಸೇವನೆಯನ್ನು ತಪ್ಪಿಸಿ. ಇಂದು ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆಗೆ ತುಂಬಾ ಹೆಚ್ಚಾಗಿರುತ್ತದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಬಹುದು ಅಥವಾ ಮನೆಯಲ್ಲೇ ಧ್ಯಾನ ಮತ್ತು ಯೋಗ ಮಾಡಬಹುದು. ಇದು ತುಂಬಾ ಒಳ್ಳೆಯದು. ಯಾರೊಂದಿಗೂ ಅನಗತ್ಯ ವಾದಕ್ಕೆ ಇಳಿಯಬೇಡಿ. ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇಂದು ಮೌನವಾಗಿರುವುದು ಮತ್ತು ನಿಮ್ಮೊಳಗೆ ಇಣುಕಿ ನೋಡುವುದು ನಿಮಗಾಗಿ ಅತ್ಯುತ್ತಮ ಪರಿಹಾರವಾಗಿದೆ. ಮುಂದಿನ ವಾರಕ್ಕಾಗಿ ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸಿಕೊಳ್ಳಿ. ಮಕರ ರಾಶಿಯವರೇ, ಇದು ಜೂನ್ 23ರಿಂದ 29ರವರೆಗಿನ ಸಂಪೂರ್ಣ ಪ್ರಯಾಣವಾಗಿತ್ತು. ನೆನಪಿರಲಿ, ಯಾವುದೇ ಗ್ರಹ ಅಥವಾ ನಕ್ಷತ್ರವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ದೃಢಸಂಕಲ್ಪಕ್ಕಿಂತ ದೊಡ್ಡದಲ್ಲ. ನೀವು ಮಕರ ರಾಶಿಯವರು ಮತ್ತು ನಿಮ್ಮ ಅತಿ ದೊಡ್ಡ ಶಕ್ತಿಯೇ ನಿಮ್ಮ ಅಪಾರ ತಾಳ್ಮೆ ಮತ್ತು ನಿಮ್ಮ ಅಚಲ ಪರಿಶ್ರಮ. ಯಾವುದೇ ಪರಿಸ್ಥಿತಿಗಳು ನಿಮ್ಮ ಮುಂದೆ ಬಂದರೂ ಅವುಗಳಿಗೆ ನೀವು ಧೃತಿಗೆಡಬಾರದು. ಹೇಗೆ ಆ ಹದ್ದು ತನ್ನ ಹಳೆಯ ನೋವುಗಳನ್ನು ಹಿಂದೆ ಬಿಟ್ಟು ಆಕಾಶದಲ್ಲಿ ಒಂದು ಹೊಸ ಮತ್ತು ಎತ್ತರದ ಹಾರಾಟ ನಡೆಸಿತು, ಅದೇ ರೀತಿ ಈಗ ನಿಮಗೂ ಹಾರುವ ಮತ್ತು ಜಗತ್ತಿಗೆ ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುವ ಸಮಯ ಬಂದಿದೆ. ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಡಿ, ಏಕೆಂದರೆ ನೀವು ನಿಮ್ಮನ್ನು ನಂಬಿದಾಗ ಇಡೀ ಬ್ರಹ್ಮಾಂಡವೇ ನಿಮಗೆ ಸಹಾಯ ಮಾಡಲು ಮುಂದಾಗುತ್ತದೆ. ಈ ಹೊಸ ವಾರವು ನಿಮಗಾಗಿ ಕೇವಲ ದಿನಗಳಲ್ಲ, ಬದಲಿಗೆ ಹೊಸ ಅವಕಾಶಗಳ ಒಂದು ದೊಡ್ಡ ನಿಧಿಯಾಗಿದೆ. ಇಂದು ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ನನ್ನ ಮಾತುಗಳಿಂದ ನಿಮಗೆ ಜೀವನದಲ್ಲಿ ಮುನ್ನಡೆಯಲು ಧೈರ್ಯ ಸಿಕ್ಕಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಮಕರ ರಾಶಿಯ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ಇದರಿಂದ ಅವರಿಗೂ ಸರಿಯಾದ ದಿಕ್ಕು ಸಿಗಲಿ. ಮತ್ತು ನೀವು ಇದುವರೆಗೆ ಶ್ರೀಭಕ್ತಿ ಜ್ಯೋತಿಷ್ಯಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಗಳಲ್ಲಿ ಪೂರ್ಣ ಮನಸ್ಸಿನಿಂದ ಜೈ ಶನಿದೇವ್ ಎಂದು ಬರೆದು ನಿಮ್ಮ ಉಪಸ್ಥಿತಿಯನ್ನು ಖಂಡಿತವಾಗಿ ಹಾಕಿ ಮತ್ತು ನಿಮ್ಮ ಆಶೀರ್ವಾದವನ್ನು ಹೀಗೆಯೇ ಉಳಿಸಿಕೊಳ್ಳಿ. ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ಧೈರ್ಯದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಯಾವಾಗಲೂ ನಗುತ್ತಿರಿ. ಧನ್ಯವಾದಗಳು.